ಪ್ರತಿ ವರ್ಷ ವಿಶ್ವ ಕ್ಷಯ ರೋಗ ದಿನ ಅನ್ನುವಂಥ ದಿನಾಚರಣೆಯನ್ನು ಮಾಡ್ತಾಯಿದ್ದೇವೆ. ಇದರ ಉದ್ದೇಶ ಇಷ್ಟೇ, ಒಂದು ಕ್ಷಯ ರೋಗ ಅಂದರೆ ಒಂದು ಟಿ ಬಿ ಕಾಯಿಲೆ ಅಂತ ಹೇಳಿ ಕರಿತೀವಿ. ಅದು ಒಂದು ಮಾರಕವಾಗಿರುವಂಥ ಕಾಯಿಲೆ ಅಂತೇಳಿ ಇಡೀ ಒಂದು ದೇಶಾದ್ಯಂತ ತಿಳಿದು ಬಂದಿರತಕ್ಕಂಥದ್ದು. ಹಿಂದೆ ಪ್ರಾಚೀನ ಕಾಲದಲ್ಲಿ ಇದೊಂದು ಗುಣಪಡಿಸಲು ಅಸಾಧ್ಯವಾಗಿರುವಂಥ ಕಾಯಿಲೆ ಅನ್ನುವಂಥ ನಂಬಿಕೆ ಇತ್ತು. ಇತ್ತೀಚಿನ ಒಂದು ದಿನಗಳಲ್ಲಿ ಇಂಥ ಒಂದು ಟಿ ಬಿ ಕಾಯಿಲೆಯನ್ನು ಕೂಡ, ಕ್ಷಯ ರೋಗವನ್ನು ಕೂಡ ಗುಣಪಡಿಸ್ಬೋದು ಅನ್ನುವಂಥ ಒಂದು ವ್ಯವಸ್ಥೆ ನಮ್ಮ ಆರೋಗ್ಯ ಸುಧಾರಣೆ ಇಲಾಖೆಯಲ್ಲಿ ಆಗಿದೆ. ಹಾಗಾಗಿ ಎಲ್ಲ ಸಾರ್ವಜನಿಕರು ಕೂಡ ಬಹಳ ಮುಖ್ಯವಾಗಿ ಎಚ್ಚರದಿಂದ ಇರಬೇಕು. ಈ ಕ್ಷಯ ರೋಗ ಬರುವುದನ್ನು ತಡೆಗಟ್ಟುವಂಥದ್ದು ಬಹಳ ಮುಖ್ಯ. ಆ ಹಿನ್ನೆಲೆಯಲ್ಲಿ ಬಹಳಷ್ಟು ಒಂದು ಜಾಗೃತಿಯನ್ನು, ಅರಿವನ್ನು ಮೂಡಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಮತ್ತು ಪ್ರತಿಯೊಬ್ಬರು ಕೂಡ ಅದನ್ನು ಟೆಸ್ಟಿಂಗನ್ನು ಮಾಡಿಸಿಕೊಂಡು ಸಕಾಲದಲ್ಲಿ ಒಂದು ವೈದ್ಯಕೀಯ ಸೇವೆಯನ್ನು, ಚಿಕಿತ್ಸೆಯನ್ನು ಪಡೆದರೆ ಅದನ್ನು ಗುಣಪಡಿಸಲಿಕ್ಕೆ ಸಾಧ್ಯ ಇದೆ. ಮತ್ತು ಕ್ಷಯ ರೋಗಕ್ಕೆ ತುತ್ತಾಗಿರ್ತಕ್ಕಂಥವ್ರನ್ನು ಕೂಡ ಸರಿಯಾಗಿ ನಾವು ನೋಡ್ಕೊಳ್ಬೇಕಾಗುತ್ತೆ. ಸೊ ಹಾಗಾಗಿ ಎಲ್ಲ ದೃಷ್ಟಿಕೋನಗಳಿಂದಲೂ ಕೂಡ ಒಂದು ಜಾಗೃತಿ ಮತ್ತು ಅರಿವು ಕಾರ್ಯಕ್ರಮ ಭಾಳ ಮುಖ್ಯ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ನಮ್ಮ ಜಿಲ್ಲೆಗಳಲ್ಲಿ ಈಗಾಗಲೇ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಸುಮಾರು 40 ಗ್ರಾಮ ಪಂಚಾಯಿತಿಗಳನ್ನು ಕ್ಷಯ ರೋಗ ಮುಕ್ತ ಗ್ರಾಮ ಪಂಚಾಯಿತಿಗಳು ಅಂತೇಳಿ ಈಗಾಗಲೇ ಘೋಷಣೆಯನ್ನು ಕೂಡ ಮಾಡಿ ಒಂದು ರಾಜ್ಯದಲ್ಲಿ ಅತ್ಯುತ್ತಮವಾದಂಥ ಒಟ್ಟು 40 ಗ್ರಾಮ ಪಂಚಾಯಿತಿಗಳನ್ನು ಟಿ ಬಿ ಮುಕ್ತ ಗ್ರಾಮ ಪಂಚಾಯಿತಿ ಅಂತ ಘೋಷಣೆ ಆಗಿರುವ ಹಿನ್ನೆಲೆಯಲ್ಲಿ ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಒಂದು ಪ್ರಶಸ್ತಿಯನ್ನು ಕೂಡ ತೆಗೆದುಕೊಂಡು ಬರಲಾಗಿದೆ. ಹಾಗಾಗಿ ಎಲ್ಲ ಸಾರ್ವಜನಿಕರ ಸಹಭಾಗಿತ್ವದಲ್ಲಿ ಇಂಥ ಒಂದು ಕ್ಷಯ ರೋಗವನ್ನು ಗುಣಪಡಿಸಲು ಸಾಧ್ಯ ಅನ್ನುವಂಥದ್ದನ್ನು ಎಚ್ಚರವನ್ನು, ಜಾಗೃತಿಯನ್ನು ಮೂಡಿಸುವುದರ ಜೊತೆಗೆ ಇದನ್ನು ಇನ್ನೂ ಎಲ್ಲ ಪಂಚಾಯಿತಿಗಳು ಕೂಡ ಕ್ಷಯ ರೋಗ ಮುಕ್ತ ಗ್ರಾಮ ಪಂಚಾಯಿತಿಗಳಾಗಿ ಮಾಡಬೇಕು ಅಂತೇಳಿ ನಾವೆಲ್ಲರೂ ಕೂಡ ಪಣ ತೊಡಬೇಕು. ಇವತ್ತಿನಿಂದ ಮುಂದಿನ 100 ದಿನಗಳವರೆಗೆ ಟಿ ಬಿ ಮುಕ್ತ ಭಾರತ ಅಭಿಯಾನವನ್ನು ಜಿಲ್ಲಾದ್ಯಂತ ಕ್ಷಯರೋಗ ಪತ್ತೆ ಮತ್ತು ಚಿಕಿತ್ಸಾ ಅಭಿಯಾನವನ್ನು ಮಾಡಲಾಗ್ತಾಯಿದೆ. ಇದರ ಒಂದು ಸದುಪಯೋಗವನ್ನು ಎಲ್ಲ ಸಾರ್ವಜನಿಕರು ಪಡ್ಕೊಳ್ಬೇಕಂತೇಳಿ ನಾನು ವಿನಂತಿಯನ್ನು ಮಾಡಿಕೊಡ್ತೇನೆ. ಗೊತ್ತಿರೋ ಹಾಗೆ ಈ ದಿನದಿಂದ 24ನೇ ತಾರೀಕಿನಿಂದ 100 ದಿನಗಳ ಕಾಲ ಟಿ ಬಿ ಮುಕ್ತ ಗ್ರಾಮಗಳನ್ನಾಗಿ ಮಾಡುವಂಥ ಹೊಸ ಅಭಿಯಾನವನ್ನು ಜಿಲ್ಲಾದ್ಯಂತ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ಟಿ ಬಿ ನಿಯಂತ್ರಣಾಧಿಕಾರಿಗಳ ಇವರ ಒಂದು ಸಂಯುಕ್ತಾಶ್ರಯದಲ್ಲಿ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲೂ ಕೂಡ, ಎಲ್ಲ ಹಳ್ಳಿಗಳಲ್ಲೂ ಕೂಡ ಮಾಡುವಂಥ ಒಂದು ವಿಶೇಷವಾದ ಅಭಿಯಾನಕ್ಕೆ ಇವತ್ತಿನ ದಿನ ನಾವು ಚಾಲನೆಯನ್ನು ನೀಡಿದ್ದೇವೆ. ಈ ಒಂದು ಅಭಿಯಾನದಲ್ಲಿ ಮುಖ್ಯವಾಗಿ 3 ಗುರಿಗಳಿದೆ. ಮೊದಲನೇದು ಇರುವಂಥ ಟಿ ಬಿ ಸೋಂಕಿತರನ್ನು ಪತ್ತೆ ಹಚ್ಚುವುದು ಮತ್ತು ಟಿ ಬಿಯಿಂದ ಯಾರು ಬಳಲ್ತಾ ಇದ್ದಾರೆ ಅವರಲ್ಲಿ ಮರಣ ಪ್ರಮಾಣವನ್ನು ಕಡಿಮೆ ಮಾಡುವಂಥದ್ದು. ಮೂರನೇದು ಹೊಸದಾಗಿ ಬರುವಂಥ ಟಿ ಬಿ ಸೋಂಕನ್ನು ಕಡಿಮೆ ಮಾಡುವಂಥದ್ದು, ಹೊಸ ರೋಗಿಗಳನ್ನು ಕಡಿಮೆ ಮಾಡುವಂಥದ್ದು. ಈ 3 ನಾವು ಅಚೀವ್ ಮಾಡಬೇಕು ಅಂತಂದರೆ ಇದರ ಬಗ್ಗೆ ಇರುವಂಥ ಒಂದು ಅವೇರ್ನೆಸ್ಸು, ಜಾಗೃತಿ ಭಾಳಷ್ಟು ಮುಖ್ಯ. ಟಿ ಬಿ ಒಂದು ಸಾಂಕ್ರಾಮಿಕ ರೋಗ ಆಗಿದ್ದು ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ಸಾಧ್ಯತೆ ತುಂಬಾ ಜಾಸ್ತಿ ಇರೋದರಿಂದ ಇದ್ರ ಬಗ್ಗೆ ಯಾವ ರೀತಿಯಾಗಿ ಎಚ್ಚರ ವಹಿಸಬೇಕು ಅನ್ನೋದನ್ನು ನಾವು ಎಲ್ಲರೂ ತಿಳ್ಕೊಳ್ಬೇಕು. ಮುಖ್ಯವಾಗಿ ನಾನು ಒತ್ತಿ ಹೇಳುವಂಥ ವಿಷಯ ಮಲ್ಟಿ ಡ್ರಗ್ ರೆಸಿಸ್ಟೆಂಟ್ ಟಿ ಬಿ ಅಂತ ಏನು ಕರಿತೀವಿ, MDR ಟಿ ಬಿ ಅಂತ. ಇದರಲ್ಲಿ ಯಾರು ಒಬ್ಬ ಟಿ ಬಿ ಸೋಂಕಿತರು ಇರ್ತಾರೆ ಅವರಿಗೆ ಔಷಧೋಪಚಾರವನ್ನು ನೀಡಲಾಗುತ್ತೆ. ಅವರು ಏನು ಒಂದು ಡ್ರಗ್ ರೆಜಿಮ್ನ ಕೊಡಬೇಕಾಗಿರುತ್ತೆ, ಅವರ ಒಂದು ಮೆಡಿಸಿನ್ ಪೀರಿಯಡ್ ಏನಿರುತ್ತೆ ಅದರಲ್ಲಿ ತಗೊಂಡು ಮತ್ತೆ ಮಧ್ಯದಲ್ಲಿ ನಿಲ್ಲಿಸೋದ್ರಿಂದ ಮಲ್ಟಿಪಲ್ ಡ್ರಗ್ ರೆಸಿಸ್ಟೆಂಟ್ ಟಿ ಬಿ ಮತ್ತೆ ಬರುವಂಥ ಸಾಧ್ಯತೆ ಇದೆ. ಒಂದು ಔಷಧೋಪಚಾರಕ್ಕಿಂತ ಮತ್ತೆ ಹೈಯರ್ ಲೆವೆಲ್ ಆಫ್ ಔಷಧೋಪಚಾರ ಕೊಡ್ತಾನೆ ಇರಬೇಕಾಗುತ್ತೆ ಒಂದೊಂದು ಡ್ರಗ್ ರೆಸಿಸ್ಟೆನ್ಸ್ಗೂ. ಸೊ ಹಾಗಾಗಿ ಏನು ಒಂದು ಟ್ರೀಟ್ಮೆಂಟ್ ಪೀರಿಯಡ್ ಇದೆ, ಆ ಟ್ರೀಟ್ಮೆಂಟ್ ಪೀರಿಯಡಲ್ಲಿ ನಿಗದಿತ ಸಮಯದಲ್ಲಿ ಕರೆಕ್ಟಾಗಿರುವಂಥ ಔಷಧಿಯನ್ನು, ಕೊಡಲಾಗಿರುವಂಥ ಔಷಧಿಯನ್ನು ತಪ್ಪದೆ ತಗೊಳ್ಳುವಂಥದ್ದು ಭಾಳಷ್ಟು ಮುಖ್ಯ. ಇಲ್ಲ ಅಂತಂದರೆ ಏನು ಟಿ ಬಿ ಒರಿಜಿನಲ್ ಫಾರ್ಮ್ ಇದೆಯೋ ಅದಕ್ಕಿಂತ ಮಲ್ಟಿಪಲ್ ಡ್ರಗ್ ರೆಸಿಸ್ಟೆಂಟ್ ಟಿ ಬಿ ಅನ್ನುವಂಥದ್ದು ಇನ್ನೂ ದೊಡ್ಡ ಒಂದು ನಮಗೆ ಕಂಟಕವಾಗಿ ಕಾಡುತ್ತೆ. ಸೊ ಆವಾಗ ನಾವು ಇನ್ನೂ ಹೈಯರ್ ಲೆವೆಲ್ ಆಫ್ ಡ್ರಗ್ಸ್ಗೆ ಹೋಗಬೇಕಾಗುತ್ತೆ. ಹಾಗಾಗಿ ತುಂಬ ಇಂಪಾರ್ಟೆಂಟ್ ಆಗಿರೋದು MDR ಟಿ ಬಿ ಬಗ್ಗೆ ಅವೇರ್ನೆಸ್ನ ರೇಸ್ ಮಾಡುವಂಥದ್ದು. ಜನರಲ್ಲಿ ಯಾಕೆ ಇದು ಇಂಪಾರ್ಟೆಂಟು, ಯಾಕೆ ಕೊಟ್ಟಿರುವಂಥ ಔಷಧೋಪಚಾರವನ್ನು ತೊಗೊಳ್ಬೇಕು ಅನ್ನೋವಂಥದ್ದು. ಈ ನಿಟ್ಟಿನಲ್ಲಿ ಒಂದೊಂದೇ ಗ್ರಾಮ ಪಂಚಾಯಿತಿಯನ್ನು ಟಿ ಬಿ ಮುಕ್ತ ಗ್ರಾಮ ಪಂಚಾಯಿತಿಯಾಗಿ ಮಾಡುವಂಥದ್ದು ನಮ್ಮ ಒಂದು ಘೋಷವಾಕ್ಯ ಮತ್ತು ಧ್ಯೇಯ ಕೂಡ. ಈಗಾಗಲೇ 40 ಗ್ರಾಮ ಪಂಚಾಯಿತಿಗಳನ್ನು ಟಿ ಬಿ ಮುಕ್ತ ಗ್ರಾಮ ಪಂಚಾಯಿತಿಗಳಂತ ಈ ಹಿಂದೆ ಮಾಡಲಾಗಿದೆ. ಇನ್ನು ಈ ವರ್ಷ ಸುಮಾರು 50ರಷ್ಟು ಯೋಜಿಸಲಾಗಿದೆ. ದಳವಾಯಿ ಕೋಡಲ್ಲಿ ಪ್ರತಿ ವರ್ಷ ಕೂಡ ಈ ಪಂಚಾಯಿತಿ 3 ಸತತ ವರ್ಷಗಳಿಂದ ಕೂಡ ಟಿ ಬಿ ಮುಕ್ತವಾಗಿ ಸಾಧನೆಯನ್ನು. ಇವತ್ತಿಂದ 100 ದಿನ ಟಿ ಬಿ ಮುಕ್ತ ಅಭಿಯಾನವನ್ನು ಹಮ್ಮಿಕೊಂಡಿದ್ದೀವಿ. ಇದರ ಘೋಷವಾಕ್ಯ ಹೌದು, ಭಾರತದ ನೇತೃತ್ವದಲ್ಲಿ ಜನರ ಶಕ್ತಿಯೊಂದಿಗೆ ನಾವು ಕ್ಷಯರೋಗವನ್ನು ನಿರ್ಮೂಲನೆ ಮಾಡಬಹುದು ಎಂಬ ಘೋಷವಾಕ್ಯದೊಂದಿಗೆ ನಾವು ಇದನ್ನು ಮಾಡ್ತಿದ್ದೇವೆ. ಇದರಲ್ಲಿ 3 ಉದ್ದೇಶ. ಒಂದು, ಇರೋ ಟಿ ಬಿ ಪ್ರಕರಣಗಳನ್ನ ನಾವು ಕಂಡುಹಿಡಿಯೋದು, ಮತ್ತು ಟಿ ಬಿಯಿಂದ ಸಾವಾಗ್ತಿರೋದನ್ನು ತಡೆಯೋದು ಮತ್ತು ಆಗದೇ ಇರೋ ಹಾಗೆ ತಡೆಗಟ್ಟೋದು. ಮೂರನೇದು, ಹೊಸ ಪ್ರಕರಣಗಳು ಬರದೇ ಇರೋದು ನೋಡ್ಕೊಳ್ಳೋದು. ಇದನ್ನು ನಾವು 3 ಹಂತದಲ್ಲಿ ಮಾಡ್ತೀವಿ.
ಒಂದು ಹೈ ರಿಸ್ಕ್ ವಿಲೇಜಸ್ ಅಂತ ಇರ್ತದೆ. ಹೈ ರಿಸ್ಕ್ ವಿಲೇಜಸಲ್ಲಿ ನಾವು ಏನು ಮಾಡ್ತೀವಿ, ಅಲ್ಲಿ ಹೋಗಿ ಆ ವಿಲೇಜಲ್ಲಿ ಸ್ಕ್ರೀನಿಂಗ್ ಮಾಡ್ತೀವಿ. ಒಂದು ಎರಡನೇದು ಏನಾಗುತ್ತೆ, ಕಾಂಗ್ರಿಗೇಟ್ ಪಾಪ್ಯುಲೇಷನ್ ಇರ್ತದೆ, ಅಂದರೆ ಗಂಡಾಂತರ ಇರೋವಂಥ ಒಂದು ಪಾಪ್ಯುಲೇಷನ್ ಇರ್ತದೆ. ಆ ಪಾಪ್ಯುಲೇಷನ್ ಹೋದ್ಮೇಲೆ ನೆಕ್ಸ್ಟ್ ನಾವು ಕಾನ್ಸಂಟ್ರೇಟ್ ಮಾಡಿ ಅವ್ರದ್ದು ಟೆಸ್ಟಿಂಗ್ ಎಲ್ಲ ಮಾಡಿಸ್ತೀವಿ. ಮೂರನೇ ಹಂತದಲ್ಲಿ ನಾವು ಅವ್ರಿಗೆ ಎಲ್ಲಿ ಈ ಗಂಡಾಂತರ ವಿಲೇಜ್ಗಳು ಇಲ್ವೋ ಆ ವಿಲೇಜ್ಗಳಲ್ಲಿ ಇರೋವಂಥ ಈ ವೀಕರ್ ಸೆಕ್ಷನ್ ಅವ್ರಿಗೆ ನಾವು ಟೆಸ್ಟಿಂಗ್ ಮಾಡಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡುವಂಥ ಇದು ಮಾಡ್ತೀವಿ. ನಮ್ಮಲ್ಲಿ ಪ್ರತಿ ವರ್ಷ 650ರಿಂದ 900 ಪ್ರಕರಣಗಳು ನಮಗೆ ಪ್ರತಿ ತಿಂಗಳಲ್ಲೂ ಇರ್ತದೆ. ಕೆಲವು ಇದಾಗ್ತದೆ, ವಾಸಿ ಆಗ್ತದೆ, ಕೆಲವು ಡೆತ್ ಆಗ್ತದೆ. ಹಾಗಾಗಿ ಹೊಸ ಪ್ರಕರಣಗಳು ಕಂಡುಹಿಡಿತಾ ಇರ್ತೀವಿ. ಆಗ್ತದೆ ನಮ್ಮಲ್ಲಿ 40 ಪಂಚಾಯಿತಿಗಳನ್ನ ನಾವು ಕ್ಷಯಮುಕ್ತ ಪಂಚಾಯಿತಿಗಳನ್ನ ಮಾಡಿದ್ದೀವಿ. ಅದರಲ್ಲಿ ಒಂದು ಗೋಲ್ಡ್ ಮೆಡಲ್ ಸಿಕ್ಕಿದೆ, DK ಹಳ್ಳಿ ಅಂತ ಒಂದು ಗೋಲ್ಡ್ ಮೆಡಲ್ ಸಿಕ್ಕಿದೆ. ಇನ್ನು 7ಕ್ಕೆ ಸಿಲ್ವರ್ ಇದು ಸಿಕ್ಕಿದೆ ಅವಾರ್ಡು, ಮತ್ತು ಇನ್ನು 32ಕ್ಕೆ ನಮಗೆ ಬ್ರಾನ್ಸ್ ಇದು ಮೆಡಲ್ ಸಿಕ್ಕಿದೆ. ಇನ್ನೂ ಸಿಗಬೇಕಾಯಿತು, ಹಣ ಬಿಡುಗಡೆ ಮಾಡೋದು ಸ್ವಲ್ಪ ಇದಾಗಿದೆ. ಹಾಗಾಗಿ ನಮ್ಮಲ್ಲಿ ಇನ್ನೂ 40 ಘೋಷಣೆ ಆಗಬೇಕಾಗಿತ್ತು. ಅದು ನೆಕ್ಸ್ಟ್ ಇದರಲ್ಲಿ ಹಂತದಲ್ಲಿ ಘೋಷಣೆ ಆಗಿದೆ. ಇದಕ್ಕೆ ಎಲ್ಲ ಆನಂದ ಮತ್ತು ತುಂಬ ಜನ ನಂಬರ್ 1 ರ್ಯಾಂಕಿಂಗಲ್ಲಿ ನಮ್ದು ಇರೋದೇ ಒಂದು